MLC ನೀಡಬೇಕು, MLC ನಮ್ಮ ಜಿಲ್ಲೆಯವ್ರು ನೀಡಬೇಕು ಅಂತ ಹೇಳಿ ಈಗ ಕಾಣಿಗೆ ಸಮಾಜದವ್ರು ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2 ಸಲ ನಮಗೆ ಶಾಸಕರಾಗಿಲ್ಲ ಅಂತ ತಪ್ಪಿಲ್ಲ, ಅವ್ರ ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಹಕ್ಕಿದೆ. ನಮ್ಮ ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಹೇಳಿದ್ದೀವಿ ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಂಬಂಧಿಸಿದಾವೆ. ನಾವು ಜಿಲ್ಲೆ ಮುಸ್ಲಿಮ್ಸ್ ಎಲ್ಲರೂ ಕೂಡ ಏನು ಅಂತಂದರೆ ಕಾಂಗ್ರೆಸ್ಸಿಗೆ ವೋಟ್ ನೀಡಿದ್ದೀವಿ. ಹೌದು, ಎಲ್ಲ ಕಡೆಯಲ್ಲಿ ವೋಟ್ ಕೊಟ್ಟಿದ್ದೀವಿ. ನಿಶ್ಚಿತವಾಗಿ ಈ ಬಾರಿ ಅವಕಾಶ ಕೊಡಬೇಕು. ಬರೀ BDA ಒಂದು ಅಧ್ಯಕ್ಷರನ್ನ ಕೊಟ್ಟರೆ ನಡೆಯಲ್ಲ. ಈ ಮುಸ್ಲಿಮ್ಸು ಇದು ಮಾಡಿದ್ದಾರೆ, ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರು ಒತ್ತಾಯ ಮಾಡಿ ನಾವು ಇದಕ್ಕೆ ನಿಲ್ಲಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಾಣಿಗ ಸಮುದಾಯದಿಂದ ದೋಣಿ ಅವರು ಇದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ. ಪ್ರಕಾಶ್ ಆಲ್ರೆಡಿ ಆಗಿದ್ರು ಸರ್. ಆಯ್ತು, ಅದು ಬಿಡಿ, ಅದರಲ್ಲಿ ಅದನ್ನು ಹೇಳಿದ್ರೆ ಈ ಬಾರಿ ಬೇರೆದವರು ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ KPCC KPCC ಅಧ್ಯಕ್ಷರನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಮಯಕ್ಕೆ. ಸರ್ ಈಗ ಮತ್ತೆ ನಾಗೇಂದ್ರ ಸಚಿವರನ್ನ ಸೋಲಿಸ್ಕೊಳ್ಬೇಕು, ಮತ್ತೆ ನಾಗೇಂದ್ರ ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಇರ್ತದೆ ಸರ್. ಯಾರನ್ನ KPCC ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡಿದ್ರೆ ಅದು ಅಂತಿಮ. ಅದು ಸಚಿವ ಸಂಪುಟ ಯಥಾಸ್ಥಿತಿ ಕಾಯ್ಕೊಂಡು ಹೋಗ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ. ನನಗೆ ಗೊತ್ತಿಲ್ಲಪ್ಪ, ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿಲ್ಲ. ಎಲ್ಲಿ ಹೋಗಿದ್ರೆ ಅದೆಲ್ಲ ಆಗಿದೆ, ಮತ್ತು ನನಗೆ ನಾನು ಅನಿಸಿಲ್ಲ ಅದೇನೋ. ಸರ್ ವಿಜಯಪುರ ಜಿಲ್ಲೆ ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ. ಬಹುಶಃ ಚರ್ಚೆ ಆಗಿದೆ, MLCಗಳ ಬಗ್ಗೆ ಸ್ವಲ್ಪ ಒಂದು ಚರ್ಚೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ಖಂಡಿಸಿ ಬೃಹತ್ ಸಮಾವೇಶ ಮಾಡ್ತೀವಿ, ನಮಗೇನು ಸಂಬಂಧ, ಮುಂದಾಗಿದ್ದಾರೆ. ನಮಗೇನು ಸಂಬಂಧ? ಇದರಿಂದ ಎಲ್ಲಿ ಒಂದು ಮತ್ತು BJPಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಯೂನಿಟ್ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಯಾರ್ದು ಯತ್ನಾಳ್ ಉಚ್ಚಾಟನೆ ಒಳ್ಳೇದಲ್ಲ, ಜೋರಾಗಿದೆ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ನಮ್ಗೆ ಒಳ್ಳೇದು. ಹೊಸ ಪಕ್ಷ ಕಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು. ಕಟ್ಟಲಿ ಹಿಂದೂ ಪಾರ್ಟಿ ನಮಗವ್ರಿಗೂ ಸಂಬಂಧ ಇಲ್ಲ, ಕಟ್ಲಿ ಅಂತ ಹೇಳ್ತೀವಿ. ಶುಭ ಹಾರೈಸ್ತೀವಿ ಹೊಸ ಪಕ್ಷ. ಕಾಂಗ್ರೆಸ್ ಲಾಭ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ, ಹಿಂದೂ ಪಕ್ಷವನ್ನು ಕಟ್ಲಿ, ಒಳ್ಳೇದಾಗ್ಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ.